तत्त्वमसि अयमात्मा ब्रह्मा प्रज्ञानं ब्रह्मा अहं ब्रह्मास्मि अहं ब्रह्मास्मि। ಶಿರಬಾಗಿ ನಮಿಸುವೆನು ಶಂಕರ ಪದಾಂಬುಜಕ್ಕೆ ಪರಮಾತ್ಮನಿರವನ್ನು ತೋರಿದ ಯತಿಗೆ. ಶಿರಬಾಗಿ ನಮಿಸುವೆನು ಶಂಕರ ಪದಾಂಬುಜಕ್ಕೆ ಪರಮಾತ್ಮನಿರವನ್ನು ತೋರಿದ ಯತಿಗೆ. ಧರೆಗಿಳಿದು ಬಂದಂಥ ಶಿವನ ಸ್ವರೂಪರಿಗೆ ಅಧ್ಯಾತ್ಮದರಿವಿತ್ತ ಸದ್ಗುರುವಿಗೆ ಅಧ್ಯಾತ್ಮದರಿವಿತ್ತ ಸದ್ಗುರುವಿಗೆ. ಶ್ರೀ ಶಂಕರಾಚಾರ್ಯ ಗುರುವರಗೆ ನಮನ. ಶ್ರೀ ಶಂಕರಾಚಾರ್ಯ ಗುರುವರಗೆ ನಮನ. ಶ್ರೀ ಶಂಕರಾಚಾರ್ಯ ಗುರುವರಗೆ ನಮನ. ಶ್ರೀ ಶಂಕರಾಚಾರ್ಯ ಗುರುವರಗೆ ನಮನ. ಜನನಿ ಕಾಲಟಿಯೊಳಗೆ ಕಂಡನು ನೆನೆಯಲು ಆ ಕ್ಷಣ ಸಾರಿ ತಾಯಿಯ ಘನತರದ ವೈಕುಂಠ ಲೋಕಕ್ಕೆ ಕಳುಹಿದನು ಯತಿಪ. ಆತ್ಮೀಯ ಜಿಜ್ಞಾಸು ಮಿತ್ರರಲ್ಲಿ ಮನಃಪೂರ್ವಕ ನಮಸ್ಸುಮಾಂಜಲಿಗಳು. ಶಂಕರ ಭಗವತ್ಪಾದರ ಜೀವನ ಚರಿತ್ರೆ ಕುರಿತಂತಹ ಈ ಕೃತಿಯಲ್ಲಿ 32ನೇಯ ಸಂಧಿ. ಈ ಭಾಗದಲ್ಲಿ ಶಂಕರ ಭಗವತ್ಪಾದರ ಶಿಷ್ಯರಾಗಿರುವಂತಹ ಪದ್ಮಪಾದರು ತೀರ್ಥಯಾತ್ರೆಗೆ ಹೋಗುವಂತಹ ಇಚ್ಛೆಯನ್ನ ವ್ಯಕ್ತಪಡಿಸ್ತಾರೆ. ಅದಕ್ಕೆ ಭಗವತ್ಪಾದರು ತೀರ್ಥಯಾತ್ರೆಯಿಂದ ಅಥವಾ ತೀರ್ಥಯಾತ್ರೆಯಲ್ಲಿ ಆಗುವಂತಹ ಕಾಠಿಣ್ಯಗಳ ಬಗ್ಗೆ ಪರಿಚಯ ಮಾಡಿಕೊಟ್ಟು, ಆಮೇಲೆ ಪದ್ಮಪಾದರು ತೀರ್ಥಯಾತ್ರೆಯಿಂದ ತಮ್ಮ ಉತ್ಕಟ ಇಚ್ಛೆಯನ್ನ ವ್ಯಕ್ತಪಡಿಸಿದ ಮೇಲೆ ಭಗವತ್ಪಾದರು ತೀರ್ಥಯಾತ್ರೆಗೆ ಹೊರಟಂತಹ ಪದ್ಮಪಾದರಿಗೆ ಆಶೀರ್ವಾದಗಳನ್ನು ನೀಡುತ್ತಾ ತೀರ್ಥಯಾತ್ರೆಯಲ್ಲಿ ಕೆಲವು ಮಾರ್ಗಸೂಚಕಗಳನ್ನು, ಅಲ್ಲಿ ಹೇಗೆ ತೀರ್ಥಯಾತ್ರೆ ನಡೆಸಿಕೊಳ್ಬೇಕು ಎನ್ನುವಂತಹ ವಿಷಯಗಳನ್ನು ಹೇಳ್ತಾರೆ. ನಂತರ ಅವರ ಮಾತೃ ಸ್ವರೂಪರು ಅವರ ಅನಾರೋಗ್ಯದ ವಿಷಯ ತಮಗೆ ಗೊತ್ತಾದಾಗ ಆಕಾಶ ಮಾರ್ಗದಿಂದ ಮಾತೃಶ್ರೀಯವರ ಕಡೆಗೆ ಪ್ರಯಾಣ ಬೆಳೆಸ್ತಾರೆ. ಇದು ಈ ಭಾಗದ ಕಥೆ. ಇರುತ್ತಿರಲು ಬಳಿಕ ಒಂದು ದಿನ ಗುರುಚರಣಕ್ಕೆ ಆನತನಾದಿ ಪಂಕಜ ಚರಣ ನುಡಿದನು. ಕರಪುಟಾಂಜಲಿಯಿಂದ ವಿನಯದಲ್ಲಿ ಗುರುವೇ ಭವದಾಜ್ಞೆಯನ್ನು ಪಡೆದು ವರಸುತೀರ್ಥಗಳಿಂದ ಶೋಭಿಪ ಪರಮ ಪುಣ್ಯ ಕ್ಷೇತ್ರ ಯಾತ್ರೆಯನು ಎಸಗಿ ಬಹನೆನುತ ಪಂಕಜ ಚರಣ ನುಡಿದನು.
ಭಗವತ್ಪಾದರು ಶೃಂಗಗಿರಿಯಲ್ಲಿ ತಮ್ಮ ಶಿಷ್ಯರೊಂದಿಗೆ ಪಾಠ ಪ್ರವಚನಗಳನ್ನು, ತಾವು ರಚಿಸಿರುವಂತಹ ಭಾಷ್ಯಗ್ರಂಥದ ಪ್ರವಚನಗಳನ್ನು ಹೇಳ್ತಾ ಇರುವಂತಹ ಕಾಲ. ಹೀಗಿರಲು ಒಂದು ದಿವಸ ಪಾಠಗಳು ಮುಗಿದ ಮೇಲೆ ಶಿಷ್ಯರಾಗಿರುವಂತಹ ಪದ್ಮಪಾದರು ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಬದ್ಧಾಂಜಲಿಯಾಗಿ ಅತ್ಯಂತ ವಿನಯದಿಂದ ತಮ್ಮ ಮನದಿಚ್ಛೆಯನ್ನು ವ್ಯಕ್ತಪಡಿಸಿ ಆಜ್ಞೆಯನ್ನು ಕೇಳ್ತಾರೆ. ಗುರುಗಳೇ, ನನಗೆ ಪುಣ್ಯಭೂಮಿಯಾಗಿರುವಂತಹ ಈ ಭಾರತ ಭೂಮಿಯಲ್ಲಿರುವಂತಹ ಎಲ್ಲ ಪುಣ್ಯಕ್ಷೇತ್ರಗಳನ್ನು ದರ್ಶನ ಮಾಡಬೇಕು ಎನ್ನುವಂತಹ ಇಚ್ಛೆ ಉಂಟಾಗಿದೆ. ಅದಕ್ಕೋಸ್ಕರ ನಾನು ತೀರ್ಥಯಾತ್ರೆಗೆ ಹೋಗಬೇಕು ಅಂತ ಬಯಸಿದ್ದೇನೆ. ಅದಕ್ಕೆ ತಾವು ಆಜ್ಞೆಯನ್ನು ಕೊಡಬೇಕು ಅಂತ ವಿನಯದಿಂದ ಕೇಳಿದಾಗ ಭಗವತ್ಪಾದರು ಸರ್ವಜ್ಞನಾಗಿರುವಂಥವರು ಅತ್ಯಂತ ಸಂಯಮದಿಂದ ಪದ್ಮಪಾದರಿಗೆ ಈ ಪ್ರಕಾರ ಹೇಳ್ತಾರೆ. ಶಿಷ್ಯೋತ್ತಮನೇ, ಶಿಷ್ಯನಾಗಿರುವಂಥವನಿಗೆ ಗುರುಗಳ ಸಾನ್ನಿಧ್ಯದಲ್ಲಿರುವಂತಹದ್ದೇ ಅದು ಪುಣ್ಯಕ್ಷೇತ್ರವು. ಎಲ್ಲಿ ಗುರುಗಳ ವಾಸವೋ ಅದೇ ಪುಣ್ಯಕ್ಷೇತ್ರವು. ಗುರುಗಳ ಪಾದೋದಕವೇ ಪರಮ ಪಾವನವಾಗಿರುವಂತಹ ತೀರ್ಥವು. ಶಿಷ್ಯನಾದಂಥವನು ಗುರುಗಳ ಶುಶ್ರೂಷೆಯಿಂದಲೇನೆ ಅತ್ಯಂತ ಪುಣ್ಯವನ್ನ ಪಡೆಯುವಂಥವನು. ಯಾವ ಪುಣ್ಯವು ತೀರ್ಥಯಾತ್ರಾ ಪುಣ್ಯಕ್ಷೇತ್ರ ದರ್ಶನದಿಂದ ಬರುತ್ತದೆಯೋ ಆ ಸಮಸ್ತ ಪುಣ್ಯವು ಗುರು ಶುಶ್ರೂಷೆಯಿಂದಲೇನೆ ಬರುವಂತಹದ್ದು. ಹೀಗೆ ಹೇಳಿ ಮುಂದೆ ಸನ್ಯಾಸದ ಪ್ರಮುಖ 2 ವಿಭಾಗಗಳನ್ನು ಅಥವಾ 2 ವಿಧಗಳನ್ನು ಕುರಿತು ವಿವರಿಸ್ತಾರೆ. ದ್ವಿವಿಧವಃ ಸನ್ಯಾಸ ವಿಹವೋ ಎಲೆ ಭುವನ ಜಾಂಗ್ರಿಯೇ ಕೇಳು, ತತ್ವದ ವಿವರವನು ತಿಳಿದಿರ್ಪುದೊಂದು, ಅದ ತಿಳಿಯುತ್ತಿಹುದೊಂದು. ಇವುಗಳದು ವಿದ್ವತ್ತು ಮೇ ಆ ವಿವಿಧಿಷಾಭಿಧದಿಂದ ಕರೆವರು. ವಿವಿಧಿಷಾ ಸನ್ಯಾಸಿಗಳು ನೀವೆಲ್ಲ ಭಾವಿಸಲು. ಭಗವತ್ಪಾದರು ಶಿಷ್ಯರಾಗಿರುವಂತಹ ಯಾತ್ರಾರ್ಥಿಗಳಾಗಿರುವಂತಹ ಪದ್ಮಪಾದರಿಗೆ ಸನ್ಯಾಸವನ್ನು ಕುರಿತು ಪ್ರಮುಖ 2 ವಿಭಾಗಗಳನ್ನು ಹೇಳ್ತಾರೆ. ಪದ್ಮಪಾದರೆ ಸನ್ಯಾಸವು 2 ಪ್ರಕಾರದ್ದಾಗಿರುತ್ತೆ. ಒಂದು ವಿದ್ವತ್ ಸನ್ಯಾಸ ಅಂತ ಹೇಳಿ, ಇನ್ನೊಂದು ವಿವಿದುಷಾ ಸನ್ಯಾಸ ಅಂತ ಹೇಳಿ. ವಿದ್ವತ್ ಸನ್ಯಾಸ ಅಂದರೆ ತತ್ವಜ್ಞಾನವನ್ನು ತಿಳಿದುಕೊಂಡು ಬಳಿಕ ಸನ್ಯಾಸಾಶ್ರಮವನ್ನು ತೆಗೆದುಕೊಳ್ಳೋದು. ವಿವಿದಿಷಾ ಸನ್ಯಾಸ ಅಂತ ಹೇಳಿದ್ರೆ ತತ್ವಜ್ಞಾನವನ್ನು ತಿಳಿಯುವುದಕ್ಕೋಸ್ಕರವಾಗಿ ಸನ್ಯಾಸಾಶ್ರಮವನ್ನು ತೆಗೆದುಕೊಳ್ಳುವಂತಹದ್ದು. ತತ್ ಪದಾರ್ಥ ಇದು ಬ್ರಹ್ಮಸ್ವರೂಪ, ತತ್ ಪದದಿಂದ ಇದು ಬ್ರಹ್ಮಸ್ವರೂಪ ಅಂತ ತಿಳಿಯುವುದು ಶ್ರವಣ ಮನನ ನಿಧಿಧ್ಯಾಸದಿಂದ ಸಾಧ್ಯ. ಅಷ್ಟು ಶ್ರಮವೇನಲ್ಲ. ಆದರೆ ತ್ವಂ ಪದಾರ್ಥದ ಅರ್ಥ, ಇದನ್ನ ಅರ್ಥ ಮಾಡಿಕೊಳ್ಳುವುದೇ ಬಹಳ ಕಷ್ಟ ಸಾಧ್ಯವಾಗಿರುತ್ತದೆ. ಜೊತೆಗೆ ತತ್ ಮತ್ತು ತ್ವಂ ಇವುಗಳ ಐಕ್ಯಾನುಸಂಧಾನವೂ ಕೂಡ ಸ್ವಲ್ಪ ಕಷ್ಟ ಸಾಧ್ಯವೇ ಆಗಿರುತ್ತದೆ. ಆದ್ದರಿಂದ ತಾವಿನ್ನೂ ವಿವಿದಿಷಾ ಸನ್ಯಾಸದಲ್ಲಿ ಇರುವುದರಿಂದ ವಿವಿದಿಷಾ ಪದ, ಆ ಪದವೇ ತುಂಬಾ ಸೊಗಸಾಗಿದೆ. ವಿದಿತುಂ ಇಚ್ಛಾ ವಿವಿದಿಷಾ ಅಂತ ಪದವನ್ನು ಬೆಳೆಸ್ತಾರೆ. ತಿಳಿದುಕೊಳ್ಳಲು
ಆಸೆ ಇರುವವನು, ಇಚ್ಛೆ ಇರುವವನು, ಉತ್ಕಟ ಇಚ್ಛೆ ಇರುವವನು. ತಿಳಿದುಕೊಳ್ಳಲು ಅಂತ ಹೇಳಿದ್ರೆ ಅರಿಯಲು, ಜ್ಞಾನವನ್ನ ಪಡೆದುಕೊಳ್ಳಲು. ಯಾರಿಗೆ ಇಚ್ಛೆ ಇದ್ದೆ ಅವನು ಆ ಜ್ಞಾನವನ್ನ ಪಡೆದುಕೊಳ್ಳುವುದಕ್ಕೋಸ್ಕರವಾಗಿ ಸನ್ಯಾಸಾಶ್ರಮವನ್ನ ಸ್ವೀಕಾರ ಮಾಡಿರ್ತಾನೆ. ಯಾಕೆ ಸನ್ಯಾಸ ಅಂತ ಹೇಳಿದ್ರೆ ಸನ್ಯಾಸವು ಹೆಚ್ಚು ಅನುಕೂಲಕರ ಜ್ಞಾನ ಮಾರ್ಗಕ್ಕೆ, ಜ್ಞಾನವನ್ನ ಪಡೆಯಲು. ತಾವಿನ್ನು ಆ ವಿವಿಧಿಷಾ ಸನ್ಯಾಸದಲ್ಲೇ ಇರುವುದರಿಂದ ಹೆಚ್ಚು ಹೊತ್ತು ಗುರುಗಳ ಹತ್ರನೇ ಇರುವಂತಹದ್ದು ತಮಗೆ ಹೆಚ್ಚು ಉಪಕರವಾಗ್ತದೆ. ಆದ್ದರಿಂದ ಸನ್ಯಾಸಾಶ್ರಮವನ್ನ, ತೀರ್ಥಯಾತ್ರೆಯನ್ನ ಇನ್ನೊಂದು ಬಾರಿ ಯೋಚನೆ ಮಾಡಿ ಅಂತ ಹೇಳ್ತಾ ತೀರ್ಥಯಾತ್ರೆಯ ಕಷ್ಟಗಳನ್ನ ಮುಂದಿನ ಪದ್ಯಗಳಲ್ಲಿ ವಿವರಿಸ್ತಾರೆ. ಬಳಿಕಲಿ ಒಂದೆಡೆಯೊಳಗೆ ಯೋಗ್ಯ ಸ್ಥಳವು ದೊರೆಯುವುದು, ಮುಂದೆ ಹೋದಡೆ ಕೆಲವೆಡೆಯುಳ್ ಅದು ದೊರೆಯದಿರುವುದು. ಕಠಿಣ ಮಾರ್ಗದಲ್ಲಿ ಮಳೆಯು ಚಳಿ ಬಿರುಗಾಳಿ ಬಲು ಬಿಸಿಲೊಳಗೆ ಬಲಗುತ್ತ ಬಳಲಿ ಬೀಳುತ್ತ ಕಳೆಯಬೇಹುದು ಕೆಲವು ದಿನಗಳ ತೀರ್ಥಯಾತ್ರೆಯಲ್ಲಿ. ಕಠಿಣ ಮಾರ್ಗದಲ್ಲಿ ಕಳೆಯಬೇಹುದು. ತೀರ್ಥಯಾತ್ರೆ ಪುಣ್ಯಕರವಾದದ್ದೇನೋ ಹೌದು, ಆದರೆ ಬಹಳ ಕಷ್ಟ ಸಾಧ್ಯವಾದುದು. ಅದರಲ್ಲಿಯೂ ಕೂಡ ಜ್ಞಾನ ಸಂಪಾದನೆಗೋಸ್ಕರವೇನೇ ಇರುವಂತಹ ತಮ್ಮಂಥವರಿಗೆ ಇಲ್ಲಿ ತೀರ್ಥಯಾತ್ರೆಯಲ್ಲಿ ಬಹಳ ಕಷ್ಟಗಳು, ತೊಂದರೆಗಳು ಬರ್ತವೆ. ತೀರ್ಥಯಾತ್ರೆಯಲ್ಲಿ ಮುಖ್ಯವಾಗಿ ಯಾತ್ರೆಗೆ ಹೊರಟಾಗ ಉಳಿದುಕೊಳ್ಳಲು ಸುರಕ್ಷಿತವಾದಂತಹ ಸ್ಥಳ ದೊರೆಯುವುದೋ ಇಲ್ಲವೋ ಎನ್ನುವಂತಹ ಚಿಂತೆ. ಆಮೇಲೆ ಉಳಿದುಕೊಂಡಾದ್ಮೇಲೆ ಕಾಲಕ್ಕೆ ಸಕಾಲಕ್ಕೆ ಭಿಕ್ಷಾದಿಗಳು ದೊರಕುವುದೋ ಇಲ್ಲವೋ ಎನ್ನುವಂತಹ ಚಿಂತೆ. ಆಮೇಲೆ ಶರೀರ ರಕ್ಷಣೆಗೋಸ್ಕರವಾಗಿ ಒಂದು ಸುರಕ್ಷಿತವಾದಂತಹ ಸ್ಥಳದಲ್ಲಿ ರಾತ್ರಿ ವಿಶ್ರಾಂತಿ ದೊರಕುವುದೋ ಇಲ್ಲವೋ. ಜೊತೆಗೆ ಬೆಳಗ್ಗೆ ಎದ್ದ ತಕ್ಷಣ ಸ್ನಾನಾದಿಗಳು, ಶೌಚಾದಿಗಳು ಮತ್ತು ಜಪ ತಪ ಅನುಷ್ಠಾನಾದಿಗಳು ಇವುಗಳಿಗೆ ಸಮಯ ಸಿಗುವುದೋ ಇಲ್ಲವೋ ಎಂಬಂತಹ ಚಿಂತೆ. ಈ ಚಿಂತೆಯಲ್ಲಿಯೇನೆ ಹೆಚ್ಚು ಕಾಲ ಮನಸ್ಸು ವ್ಯಸ್ತವಾಗಿರುವುದರಿಂದ ಬ್ರಹ್ಮಜ್ಞಾನದ ಕಡೆಗೆ ತತ್ ತ್ವಂ ಅಸಿ ಎಂಬಂತಹ ಜೀವಬ್ರಹ್ಮೈಕ್ಯವನ್ನ ತಿಳಿಸಿಕೊಡುವಂತಹ ಉಪನಿಷತ್ತಿನ ಉಪದೇಶದ ಕಡೆಗೆ ಮನನ ಮಾಡುವಂತಹದ್ದು ಹೇಗೆ ಸಾಧ್ಯ? ಆದ್ರಿಂದ ವಿವಿಧಿಷಾ ಸನ್ಯಾಸದಲ್ಲಿರುವಂಥವರು ತೀರ್ಥಯಾತ್ರೆಗಿಂತಲೂ ಗುರುಗಳ ಹತ್ರ ಇದ್ದು ಅವರ ಸೇವೆಯನ್ನ, ಶುಶ್ರೂಷೆಯನ್ನ ಮಾಡ್ತಾ ಉಪನಿಷತ್ ಮಹಾವಾಕ್ಯಗಳಾದಂತಹ ಮಹಾವಾಕ್ಯಗಳ ಗುರುಗಳಿಂದ ಶ್ರವಣ, ಮನನ, ನಿಧಿಧ್ಯಾಸನದ ಮುಖಾಂತರ ಜ್ಞಾನೋದಯವನ್ನು ಪಡೆಯುವಂತಹದ್ದೇ ಹೆಚ್ಚು ಶ್ರೇಯಸ್ಕರವಾಗಿರುತ್ತದೆ ಎಂದು ಭಗವತ್ಪಾದರು ಪದ್ಮಪಾದರಿಗೆ ಹೇಳ್ತಾರೆ. ನಂತರ ಪದ್ಮಪಾದರು ತಮ್ಮ ಮನದ ಉತ್ಕಟ ಇಚ್ಛೆಯನ್ನ ಪ್ರಕಟಿಸ್ತಾರೆ. ಗುರುವೇ ಶಿಷ್ಯ ಪ್ರೇಮದಿ ನೀವರುಹಿದುದು ನಿಜವೋ, ಅದಕ್ಕೆ ಮಾರುತ್ತರವನಿಯಲು ನಾನ್ ಅಶಕ್ತನೋ. ತೀರ್ಥಯಾತ್ರೆಯಲ್ಲಿ ದೊರೆವ ಬಹುವಿಧ ದುಃಖ ಪಾರಂಪರೆಗಳೆಲ್ಲವೂ, ತೀರ್ಥಯಾತ್ರೆಯಲ್ಲಿ ದೊರೆವ ಬಹುವಿಧ ದುಃಖ ಪಾರಂಪರೆಗಳೆಲ್ಲವೂ ತಾವು ಪೇಳಿದ ತೆರದೆ ದೊರಕುವುದೋ ಎಂಬುದಿದು ಸಹಜವಾಗಿ ಹೋದು.
ಭಗವತ್ಪಾದರ ಈ ಮಾತುಗಳನ್ನು ಕೇಳಿದಂತಹ ಶಿಷ್ಯರಾಗಿರುವಂತಹ ಪದ್ಮಪಾದರು ಹೀಗೆ ಹೇಳ್ತಾರೆ, ಗುರುಗಳೇ, ತಾವು ಹೇಳಿರುವಂತಹ ಎಲ್ಲವೂ ದಿಟವೇ. ತೀರ್ಥಯಾತ್ರೆಯಲ್ಲಿ ಬಹುವಿಧವಾದಂತಹ ದುಃಖಗಳು, ಕಷ್ಟಗಳು, ತೊಂದರೆಗಳು ಆಗುವಂತಹದ್ದು ಸಹಜವೇ. ಇದರ ಬಗ್ಗೆ ಪ್ರತಿಯಾಗಿ ಹೇಳಲು ನನ್ನ ಹತ್ರ ಯಾವ ಮಾತುಗಳೂ ಇಲ್ಲ. ಆದರೆ ತೀರ್ಥಯಾತ್ರೆ ಹೋಗಬೇಕು ಎನ್ನುವಂತಹದ್ದು ನನ್ನ ಮನದಾಳದ ಉತ್ಕಟ ಇಚ್ಛೆ ಉಂಟಾಗಿದೆ. ಆ ಇಚ್ಛೆಯನ್ನು ಈಡೇರಿಸದಿದ್ದರೆ ಮನಸ್ಸು ವ್ಯಾಕುಲತೆಗೆ ಒಳಗಾಗಿ ಎಲ್ಲಿದ್ದರೂ ಕೂಡ, ಅಂದರೆ ಅಧ್ಯಯನದ ಕಾಲದಲ್ಲಿದ್ದರೂ ಕೂಡ ಏಕಾಗ್ರತೆಯನ್ನು ಪಡೆದುಕೊಳ್ಳಲು ಸಾಧ್ಯವಾಗಲಿಕ್ಕಿಲ್ಲ. ಆದ್ದರಿಂದ ದುಃಖ ಹೆಚ್ಚಾಗಬಹುದು. ತಾವು ಹೇಳಿರುವಂತಹ ಉಪದೇಶಗಳ ಶ್ರವಣ ಮನನ ನಿಧಿಧ್ಯಾಸದ ಕಡೆಗೆ ನನ್ನ ಗಮನ ಹರಿಯದೇ ಇರಬಹುದು. ಆದ್ದರಿಂದ ಈ ಇಚ್ಛೆಯನ್ನು ಈಡೇರಿಸಿಕೊಂಡು ಬಂದು ಹೆಚ್ಚು ಏಕಾಗ್ರತೆಗೆ ತೊಡಗಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಎನ್ನುವಂತಹದ್ದು ನನ್ನ ನಂಬಿಕೆ. ಅಷ್ಟಕ್ಕೂ ನಾನು ತಮ್ಮ ಪಾದಗಳಲ್ಲಿ ಆಶ್ರಯ ಪಡೆದಂಥವನು. ತಮ್ಮ ಶ್ರೀರಕ್ಷೆ ಇದ್ದಲ್ಲಿ ನನಗೆ ಮಾರ್ಗದಲ್ಲಿ ಯಾವ ಕಂಟಕಗಳು ಬಾರದೇನೆ ಅತ್ಯಂತ ಶುಭವೇ ನನಗೆ ಉಂಟಾಗುತ್ತದೆ ಎನ್ನುವಂತಹ ಗಾಢವಾದ ನಂಬಿಕೆ ನನಗಿದೆ. ಆದ್ದರಿಂದ ತಾವು ನನ್ನನ್ನು ಆಶೀರ್ವದಿಸಿ ತೀರ್ಥಯಾತ್ರೆಗೆ ಅಪ್ಪಣೆ ಕೊಡಬೇಕು ಎಂಬುದಾಗಿ ಪದ್ಮಪಾದರು ಭಗವತ್ಪಾದರಲ್ಲಿ ತಮ್ಮ ಮನಸ್ಸಿನ ಉತ್ಕಟ ಇಚ್ಛೆಯನ್ನ ವ್ಯಕ್ತಪಡಿಸ್ತಾರೆ. ದೂರ ದೇಶಕ್ಕೆ ಗಮಿಸಿರಲಿ, ತಾಂ ಸಾಧೆಗಿರಲಿ, ಆ ಗುರುವರೇಣ್ಯ ಪದಾರ ಬಿಂದವನು ಆರು ಮನದೊಳು ನಿರತ ಭಜಿಸುವನು. ಆರು ಹಗೆಗಳಗೆಳಿದು ವಿಗತ ವಿಕಾರ ಪರಮ ಬ್ರಹ್ಮ ಪದವನು ಸಾರುವನು. ವನಗುರು ಕಟಾಕ್ಷದೊಳ್ ಅವನು ಜಗವರಿಯೇ. ಪದ್ಮಪಾದರು ಮುಂದುವರಿಯುತ್ತಾ ಹೇಳ್ತಾರೆ, ಗುರುಗಳೇ, ಯಾತ್ರೆಯಲ್ಲಿರಲಿ ಅಥವಾ ಗುರುಗಳ ಜೊತೆಗೇ ಇರಲಿ, ಯಾವ ವ್ಯಕ್ತಿಯು ಗುರುಗಳನ್ನು ಸದಾ ಕಾಲದಲ್ಲಿಯೂ ನಿರಂತರವಾಗಿ ಮನಸ್ಸಿನಲ್ಲಿ ಧ್ಯಾನಿಸುತ್ತಿರುವವನೋ, ಗುರುಗಳನ್ನು ಶರಣು ಹೋಗಿರುವವನೋ ಮನಸಾಪೂರ್ವಕವಾಗಿ, ಅಂಥವನು ಎಲ್ಲಿದ್ದರೂ ಕೂಡ ಗುರುಗಳ ಕೃಪೆಗೇನೆ, ಗುರುಗಳ ಕೃಪಾಶೀರ್ವಾದವೆಂಬಂತಹ ಛತ್ರ ಛಾಯೆಯಲ್ಲಿಯೇನೆ ಇರುವಂಥವನು. ಆದ್ದರಿಂದ ಅವನಿಗೆ ಎಲ್ಲವೂ ಕಲ್ಯಾಣವೇ ಆಗುತ್ತದೆ. ಜೊತೆಗೆ ಕಾಲ ಕಾಲಕ್ಕೆ ಆಹಾರ ಸಿಗುವುದಿಲ್ಲ ಎನ್ನುವಂತಹ ಮಾತು ದಿಟವಾಗಿದ್ದರೂ ಸನ್ಯಾಸ ದೀಕ್ಷೆಯಲ್ಲಿರುವಂಥವರಿಗೆ ನಗರದಲ್ಲಿದ್ದರೂ ಕೂಡ ಆಹಾರ ಸಿಗದೇ ಇರಬಹುದು. ಕಾಡಿನಲ್ಲಿ ಯಾತ್ರೆಯಲ್ಲಿದ್ರೇನೆ ಆಹಾರದ ತೊಂದರೆ ಎಂಬಂತಹದ್ದೇನಿಲ್ಲ. ಆದ್ರಿಂದ ಸನ್ಯಾಸ ವೃತದಲ್ಲಿರುವಂಥವರು, ಯತಿಗಳು ಆಹಾರಾದಿಗಳಿಗೆ ಅಷ್ಟೊಂದು ವ್ಯಾಕುಲರಾಗಿರುತ್ತಾರೆ ಅಥವಾ ವ್ಯಾಕುಲರಾಗಿರಬೇಕು ಅನ್ನೋದು ಶಾಸ್ತ್ರದ ನಿಯಮ ವಿರುದ್ಧವಾಗಿರುವುದರಿಂದ ಆಹಾರಾದಿಗಳ ಸಮಸ್ಯೆಗಳನ್ನು ನಾವು ಎದುರಿಸಲು ಸಿದ್ಧ ಎನ್ನುವಂತಹ ರೀತಿಯಲ್ಲಿ ಪದ್ಮಪಾದರು ಸೂಚ್ಯವಾಗಿ ಹೇಳುತ್ತಾರೆ. ದಾರಿಯಲಿ ರೋಗಾದಿ ಬಾಧೆ ಶರೀರಕ್ಕೆ ಅಹುದೆಂಬುದನು ಮನದೆ ವಿಚಾರ ಮಾಡಲು ಮನುಜಗೆ ಆ ಪ್ರಾರಬ್ಧ ಕರ್ಮದಲ್ಲಿ ಸೇರುತಿಹ ರೋಗಾದಿ ಬಾಧೆಯನು ಊರೊಳಗಲಿ ಕಾಡೊಳಗಲಿ
ತಪ್ಪುವುದು ಎಂದು ಲೋಕದಲ್ಲಿ ಪದ್ಮಪಾದರು ತಾವು ತೀರ್ಥಯಾತ್ರೆಗೆ ಹೋಗಬೇಕೆನ್ನುವಂತಹ ಉತ್ಕಟ ಇಚ್ಛೆಗೆ ತಮ್ಮ ಮೇಲಿರುವ ಪ್ರೇಮದಿಂದ ಶಂಕರ ಭಗವತ್ಪಾದರು ತೀರ್ಥಯಾತ್ರೆಯಲ್ಲಿ ಉಂಟಾಗಬಹುದಾದ ತೊಂದರೆಗಳನ್ನು ವಿವರಿಸುವಾಗ ರೋಗ ರುಜಿನಗಳ ಬಗ್ಗೆಯೂ ಉಲ್ಲೇಖಿಸಿರುತ್ತಾರೆ. ಅದಕ್ಕೆ ಪದ್ಮಪಾದರು ಈ ಪ್ರಕಾರವಾಗಿ ಹೇಳ್ತಾರೆ. ರೋಗ ರುಜಿನಗಳು ಶರೀರಕ್ಕೆ ಪ್ರಾರಬ್ಧ ಕರ್ಮದಿಂದಲೇ ಬರುವಂತಹದ್ದು. ಇದು ಶಾಸ್ತ್ರವಿಹಿತವಾಗಿರುವಂತಹ ಮಾತು. ಪ್ರಾರಬ್ಧ ಕರ್ಮದ ಪ್ರಭಾವದಿಂದ ರೋಗ ರುಜಿನಗಳು ಬರುವುದಾದ್ದರಿಂದ ಕಾಡಿನೊಳಗಿರಲಿ ನಾಡಿನೊಳಗಿರಲಿ ರೋಗ ರುಜಿನಗಳು ಬರಬೇಕು ಎನ್ನುವಂತಹದ್ದು ಪ್ರಾರಬ್ಧದಲ್ಲಿದ್ದರೆ ಅದು ಬಂದೇ ತೀರುತ್ತದೆ. ಅದರಿಂದ ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ. ಅದನ್ನ ಅನುಭವಿಸಿಯೇ ಸವೆಯಿಸಬೇಕು. ಇದು ನಿಶ್ಚಿತವಾಗಿರುವಂತಹ ಮಾತು. ಇದೇ ಪ್ರಕಾರವಾಗಿ ಸುಖ ದುಃಖಗಳು ಕೂಡ. ಸುಖ ದುಃಖಗಳು ಸಹಿತ ವ್ಯಕ್ತಿಯನ್ನ ಪರೀಕ್ಷೆ ಮಾಡಲು ದೈವೇಚ್ಛೆಯಿಂದ ಬರುವಂತಹದ್ದು ಎನ್ನುವಂತಹದ್ದನ್ನ ನಾವು ನೋಡ್ತೇವೆ. ಸುಖದಲ್ಲಿ ವ್ಯಕ್ತಿ ಹೇಗೆ ಪ್ರತಿಕ್ರಿಯೆ ನೀಡ್ತಾನೆ, ದುಃಖದಲ್ಲಿ ಹೇಗೆ ಪ್ರತಿಕ್ರಿಯೆ ನೀಡ್ತಾನೆ ಎನ್ನುವಂತಹದ್ದರ ಮೇಲೆ ವ್ಯಕ್ತಿತ್ವ ನಿರ್ಮಾಣ ಅಥವಾ ನಿರ್ಣಯವಾಗ್ತದೆ ಎನ್ನುವುದನ್ನು ಇಲ್ಲಿ ಸೂಚ್ಯವಾಗಿ ಹೇಳಿರುವಂತಹದ್ದು. ಗೀತೆಯಲ್ಲಿ ಹೇಳಿದಂತೆ ಸುಖ ದುಃಖ ಸಮೀಕೃತ್ವ ಲಾಭಾಲಾಭವು ಜಯಾಜಯವು. ಒಬ್ಬ ಯೋಗಿಯಾದಂಥವನು, ಸನ್ಯಾಸಿಯಾದಂಥವನು ಸುಖ ದುಃಖಗಳನ್ನು ಸಮವಾಗಿಯೇ ನೋಡ್ತಾನೆಯೋ ಇಲ್ಲವೋ ಎನ್ನುವಂತಹದ್ದನ್ನ ಪರೀಕ್ಷಿಸಲು ದೈವೇಚ್ಛೆಯಿಂದ ಸುಖ ದುಃಖಗಳು ಬಂದಿರುತ್ತವೆ ಎನ್ನುವುದನ್ನ ಹೇಳ್ತಾ, ಅದು ದೈವ ಬಲದಿಂದ ಬರುವುದರಿಂದ ಕಾಡಿನೊಳಗಿದ್ರು ನಾಡಿನೊಳಗಿದ್ರು ಅರಮನೆಯೊಳಗಿದ್ರು ಮತ್ತೆಲ್ಲಿಯೇ ಇದ್ರೂ ಕೂಡ ಸುಖ ದುಃಖಗಳು ಇನ್ನು ತಪ್ಪುವುದಿಲ್ಲ. ಆದ್ದರಿಂದ ತಾವು ನನ್ನ ಬಗ್ಗೆ ಚಿಂತೆಗೆ ಒಳಗಾಗುವಂತಹ ಕಾರಣ ಇಲ್ಲ ಅಂತ ಹೇಳಿ ಪದ್ಮಪಾದರು ಹೇಳ್ತಾರೆ. ನಿಮಿತ್ತದೆ ಬರುವ ರೋಗವು ತಾನ್ ಅದೆಲ್ಲಿದ್ದಡೆಯು ತಪ್ಪದು. ಸಾನುರಾಗದೆ ಲಾಲಿಸೈ ಗುರುವರ್ಯ ನೀಡಿದನು. ಸಾನುರಾಗದೆ ಲಾಲಿಸೈ ಸ್ನಾನ ಶೌಚವನೆಸಗೆ ಪಥದೊಳು ಅನಾನುಕೂಲವು ಬರಲು ತದ್ದೇಶ ಅನುಸಾರದಲ್ ಎಸಗೆ ಮನ್ವಾದಿಗಳು ಬೇಡಿದರು. ಇನ್ನು ಸ್ನಾನ ಶೌಚ ಇತ್ಯಾದಿಗಳ ವಿಷಯದ ಬಗ್ಗೆ ಪದ್ಮಪಾದರು ಮುಂದುವರೆದು ಹೇಳ್ತಾರೆ. ಗುರುಗಳೇ, ತೀರ್ಥಯಾತ್ರೆಯಲ್ಲಿ ಸ್ನಾನ ಶೌಚಗಳು, ನಿತ್ಯಾನ್ಹಿಕಗಳು, ಜಪಾನುಷ್ಠಾನಗಳು ಇತ್ಯಾದಿಗಳು ಸುಸೂತ್ರವಾಗಿ ನಡೆಯಲು ಕಷ್ಟವಾಗಬಹುದು ಅಂತ ತಾವು ಆತಂಕವನ್ನ ವ್ಯಕ್ತಪಡಿಸಿದ್ರಿ. ನಮ್ಮ ಮೇಲಿರುವ ಕರುಣೆಯಿಂದ ನಮ್ಮನ್ನು ಉದ್ಧಾರ ಮಾಡಬೇಕು ಎಂಬ ಅಪೇಕ್ಷೆಯಿಂದ ತಾವು ಎತ್ತಿರುವ ಆತಂಕವು ದಿಟವೇ. ಆದರೂ ಮನ್ವಾದಿ ಮಹಾಮುನಿಗಳು ಕೂಡ ದೇಶ ಕಾಲಗಳನ್ನು ಅನುಸರಿಸಿ ಅಂದ್ರೆ ಯಾತ್ರೆಯಲ್ಲಿರುವಾಗ ಆಯಾ ದೇಶಗಳ ಸಂಪ್ರದಾಯ ಇತ್ಯಾದಿಗಳನ್ನು ಅನುಸರಿಸಿ ಧರ್ಮಾಚರಣೆಗಳಲ್ಲಿ ಸಂಕೋಚ ಮಾಡಿಕೊಂಡರೆ, ಸಂಕೋಚ ಅಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಕೊಂಡಾಗ ಅದು ಪಾಪಕ್ಕೆ ಕಾರಣವಾಗುವುದಿಲ್ಲ ಎನ್ನುವಂತಹ ನಿರ್ಣಯವನ್ನ ಹಲವಾರು ಮನುಗಳೇ ಮೊದಲಾದ ಮುನಿಶ್ರೇಷ್ಠರು ತಮ್ಮ ತಮ್ಮ ಸ್ಮೃತಿ ಗ್ರಂಥಗಳಲ್ಲಿ ಹೇಳಿರುತ್ತಾರೆ. ಆದ್ರಿಂದ ಸ್ನಾನಾನುಷ್ಠಾನ ಜಪತಪಗಳು ಅವುಗಳ
ಸಂಕೋಚದಿಂದ ಉಂಟಾಗಬಹುದಾದಂತಹ ಪ್ರತ್ಯವಾಯ ದೋಷ ಎನ್ನುವಂತಹದ್ದಕ್ಕೂ ಕಾರಣವಾಗುವುದಿಲ್ಲ ಅನ್ನೋದನ್ನ ಹೇಳ್ತಾ ಬಹಳ ಮುಖ್ಯವಾದ ಒಂದು ಮಾತನ್ನ ಹೇಳ್ತಾರೆ ಪದ್ಮಪಾದರು ಇಲ್ಲಿ. ಗುರುಗಳೇ, ನಾನೇನೋ ತೀರ್ಥಯಾತ್ರೆಗೆ ಹೊರಟಿದ್ದೇನೆ, ನನ್ನ ಶರೀರವು ತೀರ್ಥಯಾತ್ರೆಯಲ್ಲಿ ಇದ್ರೂ ಕೂಡ ನನ್ನ ಮನಸ್ಸು ಯಾವಾಗಲೂ ತಮ್ಮ ಚರಣ ಕಮಲಗಳಲ್ಲಿಯೇ ಮಗ್ನವಾಗಿರುತ್ತದೆ. ಆದ್ದರಿಂದ ಎಷ್ಟೇ ಕಷ್ಟಗಳು ಬರಲಿ, ಎಷ್ಟೇ ಕ್ಲೇಶಗಳು ಬರಲಿ, ನಿರಂತರವಾಗಿ ಸತತವಾಗಿ ಬರ್ತಾನೆ ಇರಲಿ, ತಮ್ಮ ಗುರು ಚರಣಗಳು ಆ ಎಲ್ಲ ಕಷ್ಟಗಳನ್ನ ಒಂದೇ ನಿಮಿಷದಲ್ಲಿ ಪರಿಹಾರ ಮಾಡ್ತವೆ ಎನ್ನುವಂತಹ ದೃಢವಾದ ನಂಬಿಕೆ ನನಗಿದೆ. ಆದ್ದರಿಂದ ನನಗೆ ಆ ಯಾವ ಕಷ್ಟಗಳು, ಯಾವ ಕ್ಲೇಶಗಳು ಚಿಂತೆಗೆ ಈಡು ಮಾಡುತ್ತಿಲ್ಲ ಅಂತ ಪದ್ಮಪಾದರು ತಮ್ಮ ಗುರುಗಳ ಮೇಲಿರುವಂತಹ ಅಚಲವಾದ ಭಕ್ತಿಯನ್ನ ಇಲ್ಲಿ ಪ್ರದರ್ಶಿಸ್ತಾರೆ. ಹರಮುನಿದೊಡೆ ಗುರು ಕಾಯುವ, ಗುರು ಮುನಿದೊಡೆ ಕಾಯುವರಾರಿಲ್ಲ ಎನ್ನುವಂತಹ ನಾಣ್ಣುಡಿ ಬಹಳ ಪ್ರಸಿದ್ಧವಾಗಿರುವಂತಹದ್ದೇ. ಇಲ್ಲಿ ಗುರುಗಳು ಶಿಷ್ಯರನ್ನ ಯಾವ ರೀತಿ ಕಾಪಾಡ್ತಾರೆ ಎನ್ನುವಂತಹ ವಿಷಯದಲ್ಲಿ ಶಾಸ್ತ್ರವು ನಮಗೆ 3 ದೃಷ್ಟಾಂತಗಳನ್ನ ಕೊಡುತ್ತದೆ. ಒಂದು ವಿಹಂಗ ಕ್ರಮ, ಎರಡನೇದ್ದು ಮತ್ಸ್ಯಕ್ರಮ, ಮೂರನೇದ್ದು ಕೂರ್ಮಕ್ರಮ. ವಿಹಂಗ ಕ್ರಮ ಅಂತ ಹೇಳಿದ್ರೆ ಯಾವ ರೀತಿ ಪಕ್ಷಿಯು ತನ್ನ ಮರಿಯನ್ನ ತನ್ನ ಗೂಡಿನಲ್ಲಿಯೇ ಇಟ್ಟುಕೊಂಡು ನಿರಂತರವಾಗಿ ಅದಕ್ಕೆ ಕಾವು ಕೊಡುತ್ತಾ ಎಲ್ಲ ಬಾಹ್ಯ ಆಕ್ರಮಣಗಳಿಂದ ರಕ್ಷಣೆ ಮಾಡ್ತಾ ಮತ್ತು ತನ್ನ ಚೊಂಚಿನಿಂದಲೇ ಆಹಾರವನ್ನು ಕೊಡುತ್ತಾ ರಕ್ಷಣೆ ಮಾಡುತ್ತದೆಯೋ ಅದು ವಿಹಂಗ ಕ್ರಮ. ಗುರುವು ಇದೇ ಕ್ರಮದಲ್ಲಿ ಶಿಷ್ಯರನ್ನ ರಕ್ಷಣೆ ಮಾಡುವಂತಹದ್ದು ಒಂದು ಪದ್ಧತಿ. ಎರಡನೇದ್ದು ಮತ್ಸ್ಯಕ್ರಮ. ಮತ್ಸ್ಯಕ್ರಮದಲ್ಲಿ ಮೀನು ಮರಿ ಹಾಕಿ ಆಮೇಲೆ ಅದರ ಜೊತೆಗೆ ಪಕ್ಷಿಯಂತೆ ನಿರಂತರವಾಗಿ ಇದ್ದುಕೊಂಡು ಲಾಲನೆ, ಪಾಲನೆ, ಪೋಷಣೆ ಇತ್ಯಾದಿಗಳ್ಯಾವುದೂ ಮಾಡೋದಿಲ್ಲ. ಯಾವಾಗ ಮಗುವಿಗೆ, ಮರಿ ಮೀನಿಗೆ ತಾಯಿಯ ನೆನಪಾಗುತ್ತೋ ಆವಾಗ ತಾಯಿ ಮೀನು ಬಂದು ಮಗುವಿನ ಹತ್ರ ಇರುತ್ತದೆ. ಆ ಎಲ್ಲ ಮರಿ ಮೀನುಗಳು ತಾಯಿಯ ಶರೀರಕ್ಕೆ ಸ್ಪರ್ಶ ಮಾಡಿದ ತಕ್ಷಣದಿಂದ ಯಾವಾಗ ಮಗುವಿಗೆ ನೆನಪಾಗುತ್ತೋ ಆವಾಗ ಮೀನು ಹತ್ರ ಬಂದಾಗ ತಾಯಿ ಮರಿ ಮೀನುಗಳು ತಾಯಿ ಮೀನಿನ ಸ್ಪರ್ಶ ಮಾತ್ರದಿಂದಲೇನೆ ತೃಪ್ತರಾಗ್ತಾರೆ, ಅವರ ಇಚ್ಛೆ ಈಡೇರ್ತದೆ. ಹೀಗೇನೆ ಗುರುವು ಇದೇ ಕ್ರಮದಿಂದ, ಎರಡನೇ ಕ್ರಮ ಇದು, ಇದೇ ಕ್ರಮದಿಂದ ಗುರುವು ಶಿಷ್ಯನ ಜೊತೆಗೆ ನಿರಂತರವಾಗಿರಬೇಕು ಅಂತೇನಿಲ್ಲ. ಯಾವಾಗ ಗುರು ಶಿಷ್ಯನನ್ನು ಉದ್ಧಾರ ಮಾಡಬೇಕು ಅಂತ ಗುರುಗಳ ಮನಸ್ಸಿಗೆ ಬರ್ತದೆ ಆವಾಗ ಯಾವುದೋ ಕಾರಣದಿಂದ, ಯಾವುದೋ ನೆಪದಿಂದ ಶಿಷ್ಯನ ಮತ್ತು ಗುರುಗಳ ಸಮ್ಮಿಲನವಾಗುತ್ತದೆ, ಒಂದು ಕಡೆ ಸೇರ್ತಾರೆ. ಆವಾಗ ಗುರುಗಳು ಶಿಷ್ಯನ ತಲೆಯ ಮೇಲೆ ಕೈ ಇಟ್ಟು ತಮ್ಮ ಸರ್ವಸ್ವವನ್ನು ಅವನಿಗೆ ಧಾರೆ ಎರೆದು ಅನುಗ್ರಹ ಮಾಡಿ ಆ ಶಿಷ್ಯನನ್ನು ಉದ್ಧಾರ ಮಾಡ್ತಾರೆ. ಇದು ಮತ್ಸ್ಯಕ್ರಮ. ಮೂರನೇದ್ದು ಕೂರ್ಮಕ್ರಮ. ಕೂರ್ಮ ಅಂದ್ರೆ ಆಮೆ. ಅದು ನದಿಯ ಆಚೆಯಲ್ಲಿ ಮರಳಿನ ಗೂಡಿನಲ್ಲಿ ತನ್ನ ಒಂದು ಮೊಟ್ಟೆಯನ್ನಿಟ್ಟುಬಿಟ್ಟು ಆಮೇಲೆ ಮರೆತು ಹೋಗ್ಬಿಡ್ತದಂತೆ. ತಾನು ಮೊಟ್ಟೆ ಇಟ್ಟಿದ್ದೇ ಮರೆತು ಹೋಗ್ಬಿಡ್ತದಂತೆ. ನಂತರ ಆ ಮರಿ ಮೊಟ್ಟೆಯಿಂದ ಹೊರಗಡೆ ಬಂದು ಹೇಗೋ ನೀರಿನಲ್ಲಿ ಈಜಾಡಿ ಸ್ವಂತವಾಗಿ ತಾನೇ ಎಲ್ಲ ಕಲಿತು ಆಮೇಲೆ ಒಂದು ಬಾರಿ ಯಾವಾಗ್ಲೂ ತಾಯಿಯ ನೆನಪಾದಾಗ ಅಥವಾ ತಾಯಿ ಆಮೆಗೆ ಮರಿ ಆಮೆಯ ಅಯ್ಯೋ ನಾನು ಇಂಥದ್ರಲ್ಲಿ ಮೊಟ್ಟೆ ಇಟ್ಟಿದ್ದೆ ಅಂತ ನೆನಪಾಯ್ತು ಅಂದ್ರೆ ನೆನಪಾದ ತಕ್ಷಣ ಅದು ತಾಯಿ ಆಮೆ ಅಲ್ಲಿಂದಲೇನೆ ತಾನು ನೆನಪಿಸಿಕೊಳ್ಳುತ್ತದಂತೆ. ಆ ನೆನಪಿಸಿಕೊಳ್ಳುವುದರಿಂದಲೇನೆ ಈ ಮರಿ ಆಮೆಗೆ ತೃಪ್ತವಾಗ್ತದಂತೆ. ಹಾಗೇನೆ ಗುರುಗಳು ಹತ್ತಿರ ಬರಬೇಕು ಅಂತೇನಿಲ್ಲ. ನಾವು ಶಿಷ್ಯಂದರು ಗುರುಗಳನ್ನ ನೆನಪಿಸಿಕೊಂಡ್ರೆ ಸಾಕು. ಗುರುಗಳು ಎಲ್ಲಿದ್ದರೂ ಕೂಡ ಅಲ್ಲಿಂದಲೇ ತಮ್ಮ ಕೃಪಾದೃಷ್ಟಿಯಿಂದ, ತಮ್ಮ ಕರುಣೆಯಿಂದ ಆಶೀರ್ವದಿಸಿ ನಮ್ಮನ್ನ ಅನುಗ್ರಹಿಸ್ತಾರೆ. ಪದ್ಮಪಾದರು ಶಂಕರ ಭಗವತ್ಪಾದರ ಬಗ್ಗೆ ಈ ಮೂರನೇ ಕ್ರಮವನ್ನ ಒತ್ತುಕೊಟ್ಟು ಹೇಳ್ತಾ ಇರುವಂತಹದ್ದು ಇಲ್ಲಿ ನೆನಪಿಸಿಕೊಳ್ಳಬೇಕಾಗುತ್ತೆ. ದೂರದಲ್ಲಿದ್ದಡೆಯು ತವ ಪಾದಾರವಿಂದದ ಭಕ್ತಿಯೊಂದಿಗೆ ಸೇರದಮ್ಮವು ತನ್ನ ಕಾಯ ಕ್ಲೇಶಂ ಎಳ್ಳನಿತೋ ಮಾರವೈರಿಯ ತನಗೆ ಕರುಣವ ತೋರಿ ನೇಮವನಿತ್ತು ಕಡುಹೆನೆ ಸರಸಾಂತಿಗೆ ನುಡಿದನು ಆಗಲೋ
ಶಂಕರಾಚಾರ್ಯ. ಈ ಪ್ರಕಾರ ಪದ್ಮಪಾದರು ತಮ್ಮ ತೀರ್ಥಯಾತ್ರೆಯ ಮನದ ಉತ್ಕಟ ಇಚ್ಛೆಯನ್ನ ಭಗವತ್ಪಾದರ ಎದುರುಗಡೆ ಒಪ್ಪಿಸಿ ಯಾತ್ರೆಗೆ ಹೋಗಿ ಬರಲು ತಮ್ಮ ಅನುಮತಿ, ಆಶೀರ್ವಾದ ಪೂರ್ವಕ ಅನುಮತಿ ಕೊಡಬೇಕು ಅಂತ ಹೇಳ್ತಾರೆ. ಆವಾಗ ಭಗವತ್ಪಾದರು ಇವರ ಮನದಾಳದ ಇಚ್ಛೆಯನ್ನ ಗಮನಿಸಿ ಪುರಸ್ಕರಿಸಿ ಅದಕ್ಕೆ ತೀರ್ಥಯಾತ್ರೆಗೆ ಅನುಮತಿಯನ್ನ ಕೊಡ್ತಾರೆ. ಅನುಮತಿಯನ್ನ ಕೊಟ್ಟು ಕೆಲವು ಜಾಗರೂಕತೆಯ ಸೂಚನೆಗಳನ್ನ ಮುಂದಿನ ಪದ್ಯಗಳಲ್ಲಿ ಹೇಳ್ತಾರೆ. ಇಲ್ಲಿ ನಾವು ಗಮನಿಸಬೇಕಾಗಿರುವಂತಹದ್ದು, ಕವಿಯು ಭಗವತ್ಪಾದರನ್ನ ಮಾರವೈರಿಯೇ ಅನ್ನುವಂತಹ ಪದದಿಂದ ವರ್ಣಿಸ್ತಾರೆ. ಮಾರ ಅಂದ್ರೆ ಮನ್ಮಥನನ್ನ ವೈರಿ, ಅವನನ್ನ ಸುಟ್ಟಿದಂಥವನು ಶಿವ. ಅಂದ್ರೆ ಕವಿ ಶಂಕರ ಭಗವತ್ಪಾದರಿಗೆ ಶಿವ ಈಶ್ವರ ಎನ್ನುವಂತಹ ಹೆಸರಿನಿಂದ ಸಂಬೋಧಿಸಿರುವುದು ಶಂಕರ ಭಗವತ್ಪಾದರು ಸಾಕ್ಷಾತ್ ಪರಮೇಶ್ವರನ ಅವತಾರವೇ ಎನ್ನುವಂತಹದ್ದನ್ನ ಇಲ್ಲಿ ಸೂಚ್ಯವಾಗಿ ಕವಿ ಹೇಳ್ತಾನೆ. ಇನ್ನೂ ಒಂದು ನಾವಿಲ್ಲಿ ಗಮನಿಸಬೇಕಾಗಿರುವಂತಹದ್ದು ಅಂತಂದ್ರೆ, ಶಂಕರ ಭಗವತ್ಪಾದರು ಮೊದಲು ತೀರ್ಥಯಾತ್ರೆಗೆ ಹೋಗಬೇಕಾದರೆ ಆಗಬಹುದಾದಂತಹ ಕಷ್ಟ ಕ್ಲೇಶಗಳ ತೊಂದರೆಗಳ ಬಗ್ಗೆ ವಿವರಣೆ ಕೊಟ್ಟು, ನಂತರ ಪದ್ಮಪಾದರಿಂದ ಬಂದಂತಹ ಉತ್ಕಟ ಇಚ್ಛೆಯನ್ನ ಪುರಸ್ಕರಿಸಿ ಅವರಿಗೆ ತೀರ್ಥಯಾತ್ರೆಗೆ ಅನುಮತಿಯನ್ನ ಕೊಡ್ತಾರೆ. ಅಂದ್ರೆ ಇಲ್ಲಿ ಇಚ್ಛೆಯನ್ನ, ಆಸೆಯನ್ನ ಗೆಲ್ಲುವಂತಹ ಕ್ರಮವನ್ನ ಸೂಚ್ಯವಾಗಿ ಹೇಳಿಕೊಡ್ತಾರೆ. ಅಂದ್ರೆ ಇಲ್ಲಿ ಈ ಸಂದರ್ಭದಲ್ಲಿ ಕಗ್ಗದ ಒಂದು ಮಾತು ನೆನಪು ಬರುತ್ತದೆ. ಹೇಗೆ ಮನಸ್ಸನ್ನ ನಾವು ನಿಗ್ರಹಿಸಬೇಕು ಅನ್ನುವಂತಹದ್ದನ್ನ, ಇದೇ ಮಾರ್ಗವನ್ನು ಶಂಕರ ಭಗವತ್ಪಾದರು ಇಲ್ಲಿ ಅನುಸರಿಸ್ತಾರೆ. ಶಂಕರ ಭಗವತ್ಪಾದರು ಅನುಸರಿಸಿರುವ ಮಾರ್ಗವನ್ನು ನೋಡಿಯೇ ಕಗ್ಗದಲ್ಲಿ ಈ ರೀತಿ ಬರೆದಿರಬಹುದು, ಈ ರೀತಿ ಬರೆದಿದ್ದಾರೆ ಅಂತ ನಾವು ಹೇಳಬೇಕು. ಕುದಿ ಹೆಚ್ಚೆ ವೆಗಟಹುದು ಕಡಿಮೆಯಿರೆ ಹಸಿನಾತ, ಕೊದಲ ಒಡೆವುದು ಹಾಲು ಸೂಕ್ಷ್ಮವದರ ಹದ, ಅದರ ಒಲೆ ಮನದ ಹದ ಅದನೆಚ್ಚರದಿ ನೋಡು ಬದುಕು ಸೊಗ ಹದದಿಂದ ಮಂಕುತಿಮ್ಮ ಅಂತ. ಯಾವ ರೀತಿ ಹಾಲನ್ನ ನಾವು ಕಾಯಿಸಬೇಕಾದಾಗ ಬಹಳ ಸೂಕ್ಷ್ಮತೆಯನ್ನ, ಅತೀ ಹೆಚ್ಚಾಗಿಯೂ ಹಾಲನ್ನ ಕಾಯಿಸದೆ ತೀರ ಕಡಿಮೆಯಾಗಿಯೂ ಇಡದೆ ಮಧ್ಯಮ ಮಾರ್ಗವನ್ನ ನೋಡ್ತೇವೆ. ಹಾಗೆ ನಮ್ಮ ಆಸೆಗಳನ್ನ ಅತಿಯಾಗಿಯೂ ನಿಯಂತ್ರಿಸದೆ, ಸಂಪೂರ್ಣವಾಗಿ ಆಸೆಗೆ ಸೋಲದೆ ಮಧ್ಯಮ ಮಾರ್ಗವನ್ನ ನೋಡ್ತಾ ನೋಡ್ತಾ ನಿಧಾನಕ್ಕಾಗಿ ಸಿಮ್ಮಲ್ಲಿ ಇಟ್ಟುಬಿಟ್ಟು ಬಹಳ ಹೊತ್ತು ಹಾಲಿನ ಎದುರುಗಡೆನೆ ಕುಳಿತುಕೊಂಡು ಸ್ವಲ್ಪ ಉಕ್ಕೆ ಬಂದಾಗ, ನೊರೆ ಬಂದಾಗ ಹಾಲನ್ನ, ಪಾತ್ರೆಯನ್ನ ಕೆಳಗೆ ಇಳಿಸುವಂತೆ ನಿಧಾನಕ್ಕೆ ಸ್ವಲ್ಪ ಕೊಟ್ಟು ಸ್ವಲ್ಪ ಕೊಡದೇನೆ ಮನಸ್ಸಿಗೆ ನಿಧಾನಕ್ಕಾಗಿ ಇಲ್ಲಿ ನಿಯಂತ್ರಣಕ್ಕೆ ತೆಗೆದುಕೊಂಡು ಬರುವಂತಹ ಉಪಾಯವನ್ನ ಭಗವತ್ಪಾದರು ಪದ್ಮಪಾದರ ಮೇಲೆ ಅದನ್ನ ಪ್ರಯೋಗಿಸುವಂತಹದ್ದು ಅನ್ನೋದನ್ನ ನಾವಿಲ್ಲಿ ನೋಡಬಹುದು. ಪ್ರಾರಬ್ಧ ವಶದಿಂದ ಬಂದೋಡೆ ಅಪಾರ ಕಷ್ಟಗಳನ್ನು ಚಿತ್ತಕ್ಕೆ ತಾರದೆ ಅತಿ ಧೈರ್ಯದಲ್ಲಿ ನೀ ಅನುಭವಿಸಿ ಮುಗಿಸುವುದು. ದಾರಿಯಲ್ಲಿ ಕಾಲವನ್ನು ಕಳೆಯದೆ ಸೇರು ಶೀಘ್ರದೊಳ್ ಎಂಬನು ಎಂದು ಸಾರಸಾಂದಿಗೆ ನೇಮಿಸುತ್ತಲೇ ಇಂತೆಂದನು ಪದ್ಮಪಾದರ ಪ್ರಾರ್ಥನೆಯ ಮೇಲೆಗೆ ಶಂಕರ ಭಗವತ್ಪಾದರು ತೀರ್ಥಯಾತ್ರೆಗೆ ಅನುಮತಿಯನ್ನ ಕೊಟ್ಟು, ಪ್ರಾರಬ್ಧ ಕರ್ಮದಿಂದ ಎಷ್ಟೇ ಕಷ್ಟಗಳನ್ನ ಬಂದರೂ ಕೂಡ ತಾವು ಅದನ್ನ ಧೈರ್ಯದಿಂದ ಎದುರಿಸಲಿದ್ದೀರಿ ಅಂತ ಒಂದು ಮಾತನ್ನು ಹೇಳ್ತಾರೆ. ಈ ಮಾತು ಪದ್ಮಪಾದರ ಜೀವನದಲ್ಲಿ ಮುಂದೆ ಆಗಬಹುದಾಗಿರುವಂತಹ ಅವರ ಸೋದರ ಮಾವ ಪದ್ಮಪಾದರ ಒಂದು ಗ್ರಂಥಗಳನ್ನ ಸುಡುವಂತಹ ಕೃತ್ಯದ ಸೂಚನೆ ಎಂಬುದನ್ನು ನಾವು ಗ್ರಹಿಸಬಹುದು. ಭಗವತ್ಪಾದರು ಅದನ್ನ ಮುಂಚೆನೆ ಗ್ರಹಿಸಿದ್ರು ಎನ್ನುವುದನ್ನ ನಾವಿಲ್ಲಿ ನೋಡಬಹುದು. ಜೊತೆಗೆ ಯಾತ್ರೆಗೆ ಹೋಗುವಂತಹ ಸಂದರ್ಭದಲ್ಲಿ ಬಹಳ ಜನರಿಗೆ ನೀವು ಭೇಟಿ ಆಗ್ತೀರಾ, ಆವಾಗ
ಸನಾತನ ವೈದಿಕ ಧರ್ಮದ ತಿರುಳಾಗಿರುವಂತಹ ಅದ್ವೈತ ತತ್ವವನ್ನ ಹೇಳ್ತಾ ಹೇಳ್ತಾ ಉಪದೇಶ ಮಾಡ್ತಾ ಮಾಡ್ತಾ ಅದ್ವೈತ ತತ್ವವನ್ನ ಪ್ರತಿ ಜನಮಾನಸದವರೆಗೂ ತಲುಪಿಸುವಂತಹ ಉತ್ಕೃಷ್ಟ ಕಾರ್ಯವು ನಿಮ್ಮಿಂದ ಆಗಬೇಕು ಅಂತ ಹೇಳಿ ಕೆಲವು ಜಾಗರೂಕತರಾಗಿರ್ಬೇಕಾಗಿರುವಂತಹ ಕೆಲವು ಅಂಶಗಳನ್ನ ಹೇಳ್ತಾರೆ. ಏನಂದ್ರೆ, ಯಾವಾಗಲೂ ನೀವು ತಾವು ಜನರ ಮಧ್ಯದಲ್ಲಿಯೇ ಏನಿರಿ, ಶಿಷ್ಯರನ್ನ ಸೇರಿಸಿಕೊಂಡು 4 ಜನ ಸೇರಿಸಿಕೊಂಡು ಹೋಗುವಂತಹ ಇರಲಿ, ಮತ್ತು ತಮ್ಮ ಸುತ್ತಮುತ್ತಲೂ ಇರುವಂತಹ ಜನ ನಿಮ್ಮ ಜೊತೆಗೆ ಇದ್ದೇವೆ ಎಂಬಂತಹ ನಾಟಕವಾಡಿ ನಿಮ್ಮಲ್ಲಿರುವಂತಹ ಗ್ರಂಥಗಳನ್ನು ಮತ್ತೇನಾದರೂ ಆಹಾರ ಪದಾರ್ಥಗಳನ್ನು ಇತ್ಯಾದಿ ಏನಾದರೂ ವಸ್ತ್ರಗಳನ್ನು ಏನಾದರೂ ಅಪಹರಿಸಬಹುದು. ಅದರಿಂದಲೂ ತಾವು ಎಚ್ಚರವಾಗಿರಿ, ಯಾವಾಗಲೂ 4 ಜನಗಳ ಜೊತೆಯಲ್ಲಿರಿ ಎನ್ನುವಂತಹ ಮಾತನ್ನ ಸೂಚ್ಯವಾಗಿ ಹೇಳ್ತಾರೆ. ಇದು ಪುಸ್ತಕಗಳನ್ನ ಕೆಲವು ಜನ ಶಿಷ್ಯರನ್ನು ಕೂಡುತ್ತಾ ಹಲವು ಪುಸ್ತಕಗಳನ್ನ ಕೈಗೊಂಡಲವಿನಂ ಸುಮುಹೂರ್ತದಳು ನೀ ತೆರಳು ಸಂತಸದೆ ಅಂತ ಹೇಳ್ತಾ ಪುಸ್ತಕವನ್ನೇ ಒತ್ತಿ ಹೇಳಿರುವುದರಿಂದ ಭಗವತ್ಪಾದರು ಮುಂದೆ ಆ ಪದ್ಮಪಾದರ ಸೋದರ ಮಾವ ಆ ಗ್ರಂಥಗಳನ್ನು ಸುಡುವಂತಹ ಕೃತ್ಯ ಸೂಚನೆಯನ್ನ ನಾವಿಲ್ಲಿ ನೋಡಬಹುದು. ಈ ಪ್ರಕಾರವಾಗಿ ಭಗವತ್ಪಾದರು ತೀರ್ಥಯಾತ್ರೆಯ ಮಾರ್ಗದಲ್ಲಿ ಅನುಸರಿಸಬೇಕಾಗಿರುವಂತಹ ಜಾಗರೂಕತೆಗಳ ಬಗ್ಗೆ ಪದ್ಮಪಾದರಿಗೆ ಹೇಳ್ತಾರೆ. ಭಗವತ್ಪಾದರು ಪದ್ಮಪಾದರಿಗೆ ಹೇಳಿರುವಂತಹ ಜಾಗರೂಕತೆಯ ಸೂಚನೆಗಳು ಭಗವತ್ಪಾದರ ಕಾಲಕ್ಕಿಂತಲೂ ಶಂಕರ ವಿಜಯವನ್ನು ಬರೆದಂತಹ, ಅಂದ್ರೆ ಮೂಲ ಸಂಸ್ಕೃತದಲ್ಲಿ ಮಾಧವೀಯ ಶಂಕರ ದಿಗ್ವಿಜಯವನ್ನು ಬರೆದಂತಹ ಕವಿಯ ಕಾಲಕ್ಕೆ ಹಚ್ಚಿ ನೋಡಿದಾಗ ಹೆಚ್ಚು ಅರ್ಥಗರ್ಭಿತ ಎನ್ನುವಂತಹದ್ದನ್ನ ನಾವು ಗಮನಿಸಬೇಕು. ಮಾಧವೀಯ ಶಂಕರ ದಿಗ್ವಿಜಯ ಕಾಲ ಬರೆದಿರುವಂತಹದ್ದು 14ನೇ ಶತಮಾನ. ಆ ಶತಮಾನದ ಸಂದರ್ಭದಲ್ಲಿ ಭಾರತದಲ್ಲಾಗಲೇ ಉತ್ತರ ಭಾರತ ಸಂಪೂರ್ಣವಾಗಿ ಮುಸಲ್ಮಾನರ ವಶವಾಗಿ ಅವರು ತಮ್ಮ ಕಬಂಧ ಬಾಹುಗಳನ್ನ ದಕ್ಷಿಣದ ಭಾರತದ ಬಗ್ಗೆಯೂ ಚಾಚಿರುವಂತಹ ಪರಿಸ್ಥಿತಿ. ಆ ಸಂದರ್ಭದಲ್ಲಿ ಕವಿಯು ದೇಶದಾದ್ಯಂತ ಸಂಚಾರ ಮಾಡಿ ಯಾತ್ರಿಕರಿಗೆ ತೀರ್ಥಯಾತ್ರೆಗೆ ಆಗಬಹುದಾದಂತಹ ಎಲ್ಲ ಕಷ್ಟಗಳನ್ನ ತಾವು ಅನುಭವಿಸಿರಲಿಕ್ಕೂ ಉಂಟು. ಆ ಎಲ್ಲವನ್ನು ಕವಿಯು ಮಾಧವೀಯ ಶಂಕರ ದಿಗ್ವಿಜಯದಲ್ಲಿ ಪದ್ಮಪಾದರ ತೀರ್ಥಯಾತ್ರೆಯ ಸಂದರ್ಭದಲ್ಲಿ ಭಗವತ್ಪಾದರ ಮುಖಾಂತರ ತಮ್ಮ ಅನುಭವವನ್ನ ಇಲ್ಲಿ ಹಂಚಿಕೊಳ್ತಾ ಇದ್ದಾನೆ ಅಂತ ನಾವು ನೋಡಿದ್ರೆ ಹೆಚ್ಚು ಸೂಕ್ತವಾಗಬಹುದು ಎನ್ನುವಂತಹದ್ದು ನಮ್ಮ ಅನಿಸಿಕೆ. ಕರುಣಿಸಲು ಕಾಮಾರಿಯೂ ಏ ಪರಿ ಪರಮಹರ್ಷಿತನಾಗಿ ಪಂಕಜ ಚರಣನು ಶಂಕರನ ಪಾದಾಂಬೋರುಹಕ್ಕೆರಗಿ ಕರಗಳನ್ನು ಜೋಡಿಸಿ ಸತೀರ್ಥರ ನೆರವಿಯನು ಬೇಡ್ಕೊಂಡು ಶಿಷ್ಯರು ಪರಿಕರಗಳೊಡನೈದೆ ತೆರಳಿದನು. ಶಿಷ್ಯರು ಪರಿಕರಗಳೊಡನೈದೆ ತೆರಳಿದನು. ಅಧಿಕ ಸಂಭ್ರಮದೆ ಈ ಪ್ರಕಾರವಾಗಿ ಪದ್ಮಪಾದರು ಭಗವತ್ಪಾದರಿಂದ ತೀರ್ಥಯಾತ್ರೆಗೆ ಆಜ್ಞೆಯನ್ನ ಪಡೆದು ಪರಮಹರ್ಷಿತರಾಗಿ ಗುರುಗಳ ಚರಣಾರವಿಂದಕ್ಕೆರಗಿ ಕರಗಳನ್ನು ಜೋಡಿಸಿ ತಮ್ಮ ಸಹ ಸತೀರ್ಥರು ಎನ್ನುವಂತಹ ಪದ ಬಳಸ್ತಾರೆ. ಅಂದರೆ ಸಹ ಸನ್ಯಾಸಿಗಳನ್ನ ಬೀಳ್ಕೊಂಡು ಮತ್ತೆ ಕೆಲವು ಜನರ ಶಿಷ್ಯರ ಜೊತೆಗೆ ತೀರ್ಥಯಾತ್ರೆಗೆ ಶುರು ಮಾಡ್ತಾರೆ. ಅಲ್ಲಿಂದ ಈ ಕಡೆ ಶಂಕರ ಭಗವತ್ಪಾದರು ಪದ್ಮಪಾದರ ತೀರ್ಥಯಾತ್ರೆಗೆ ತೆರಳಿದ ನಂತರ ಉಳಿದಂತಹ ಸುರೇಶ್ವರಾಚಾರ್ಯರೇ ಮೊದಲಾದಂತಹ ಶಿಷ್ಯರೊಂದಿಗೆ ಪ್ರತಿನಿತ್ಯವೂ ಶೃಂಗಗಿರಿಯಲ್ಲಿ ವಾಸ ಮಾಡ್ತಾ ಪ್ರತಿನಿತ್ಯವೂ ಅವರಿಗೆ ವೇದಾಂತ ತತ್ವವನ್ನ, ಅದ್ವೈತ ಸಿದ್ಧಾಂತವನ್ನ ಪಾಠ ಪ್ರವಚನಗಳ ಮೂಲಕ ಮುಂದುವರಿಸಿಕೊಂಡು ಶೃಂಗಗಿರಿಯಲ್ಲಿಯೇನೆ ವಾಸವಾಗಿರುವಂತಹ ಸ್ಥಿತಿ, ಅಲ್ಲಿಯೇ ವಾಸ ಮಾಡಿಕೊಂಡು ಪಾಠ ಪ್ರವಚನಾದಿಗಳನ್ನ
ಮುಂದುವರಿಸ್ತಿರ್ತಾರೆ. ಜೀವನದ ಗುರಿಯನ್ನು ಬಾಲ್ಯದಲ್ಲೇ ಅರಿಯುತ್ತ ಪರಮ ಪದಕ್ಕೆಂದು ಸನ್ಯಾಸ ಪಡೆದು, ಜೀವನದ ಗುರಿಯನ್ನು ಬಾಲ್ಯದಲ್ಲೇ ಅರಿಯುತ್ತ ಪರಮ ಪದಕ್ಕೆಂದು ಸನ್ಯಾಸ ಪಡೆದು, ತಿರುಗಿ ಭಾರತದ ಉತ್ತಗಲದೊಳಗೆಲ್ಲ ಪರತತ್ವದರ್ಥವನ್ನು ಬಿತ್ತರಿಸಿದವಗೆ, ಪರತತ್ವದರ್ಥವನ್ನು ಬಿತ್ತರಿಸಿದವಗೆ ಶ್ರೀ ಶಂಕರಾಚಾರ್ಯ ಗುರುವರಗೆ ನಮನ. ಶ್ರೀ ಶಂಕರಾಚಾರ್ಯ ಗುರುವರಗೆ ನಮನ. ಶ್ರೀ ಶಂಕರಾಚಾರ್ಯ ಗುರುವರಗೆ ನಮನ. ಶ್ರೀ ಶಂಕರಾಚಾರ್ಯ ಗುರುವರಗೆ ನಮನ. ಅನುಭವಿಯು ನೀ ನಡೆದ ಹಾದಿಯೊಳಗಡಿ ಇಡುವ ಮನವೆನಗೆ ಕೊಡಿರೆನುತ ಬೇಡುವೆನು ಗುರುವೇ. ಅನುಭವಿಯು ನೀ ನಡೆದ ಹಾದಿಯೊಳಗಡಿ ಇಡುವ ಮನವೆನಗೆ ಕೊಡಿರೆನುತ ಬೇಡುವೆನು ಗುರುವೇ. ಅನವರತ ನಿಮ್ಮ ನಾಮ ಸ್ಮರಣೆ ಬಿಡದಂತೆ, ಅನವರತ ನಿಮ್ಮ ನಾಮ ಸ್ಮರಣೆ ಬಿಡದಂತೆ ಅನುನಯದಿ ನಡೆವಂತೆ ನೀನೆಮ್ಮ ಹರಸು, ಅನುನಯದಿ ನಡೆವಂತೆ ನೀನೆಮ್ಮ ಹರಸು. ಶ್ರೀ ಶಂಕರಾಚಾರ್ಯ ಗುರುವರಗೆ ನಮನ. ಶ್ರೀ